ಮಗ ಪ್ರಶಾಂತ್ ಅಂದ್ಬಿಟ್ಟು ಅವರು ಫ್ರೆಂಡ್ ಇಬ್ಬರು ಚಂದನ್ ಅಂದ್ಬಿಟ್ಟು ದರ್ಶನ್ ಅಂತ ಅಂದ್ಬಿಟ್ಟು ಅವನು ಚೆನ್ನೈಲಿದ್ದಾನೆ. ಅವರು ತುಂಬ ಒಂದು 7-8 ವರ್ಷ ಆಯಿತು ಅವರು ಊರು ಬಿಟ್ಟು ಹೋಗಿರಲಿಲ್ಲ. ಅಲ್ಲಿ ಅವಾಗ ಬರೋನು ಇಲ್ಲಿ ಎಲ್ಲ ಜೊತೆಲಿ ಸೇರ್ಕೊಳ್ಳೋರು, ಚೆನ್ನಾಗೇ ಇದ್ದರು. ಮಧ್ಯರಾತ್ರಿ ಮೊನ್ನೆ ನೈಟು ಬಂದ್ಬಿಟ್ಟು ಅವ್ರ ಹೆಂಡತಿ ಇಲ್ಲ ಡೆಲಿವರಿಗೆ ಹೋಗಿದ್ದಾರೆ. ಮಧ್ಯರಾತ್ರಿ ಬಂದ್ಬಿಟ್ಟು ಅವನ ಹತ್ರ ಬಾಗಿಲು ತೆಗೆಸ್ಬಿಟ್ಟು ಅವನಿಗೆ ಜೀವ ಹೋಗೋ ಥರ ಎಲ್ಲ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಸರ್. ಒಂದು ಚಿಕ್ಕ ಮಗು ಇದೆ 10 ತಿಂಗಳದು. ತುಂಬ ನೋವು ಮಾಡಿ ಹೊಡೆದ್ಬಿಟ್ಟು ಅವನಿಗೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್. ಆದರೂ ಪೊಲೀಸರು ಹಿಡಿದ್ಬಿಟ್ಟು ನಿನ್ನೆ ಎಲ್ಲಾದರೂ ಸ್ಟೇಷನ್ಗೆ ಹಾಕ್ಕೊಂಡಿದ್ದಾರೆ. ಅವ್ರನ್ನ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಪೊಲೀಸರು ಸರ್. ಎಲ್ಲ ಹಿಂಗೆ ಮಾಡಿದ್ದಾರೆ ಸರ್. ಅವನಿಗೆ ಪ್ರಾಣಾಪಾಯ ಜಾಸ್ತಿ ಇದೆ, ಉಳಿಯೋ ಚಾನ್ಸಸ್ ಇಲ್ಲ ಅಂತಾರೆ ಡಾಕ್ಟ್ರುಗಳೆಲ್ಲ, ಏನು ಹೇಳ್ತಾ ಇಲ್ಲ. ತುಂಬ ಕ್ರಿಟಿಕಲ್ ಆಗಿದ್ದಾನೆ, ವೆಂಟಿಲೇಟಲ್ಲಿದ್ದಾರೆ ಸರ್. ಸ್ವಂತ ಅವ್ರ ಫ್ರೆಂಡೇನೆ, ಕ್ಲಾಸ್ಮೇಟ್ ಅವರು ಇಬ್ರು ಕ್ಲಾಸ್ಮೇಟು. ನಮ್ಮನೆಗೆಲ್ಲ ರೀಸನ್ ಏನಿಲ್ಲ ಸರ್, ಏನೋ ಜೊತೆಲೇ ಇರೋರು. ಅದೇನು ಯಾವಾಗ ಏನು ಜಗಳ ಮಾಡ್ಕೊಂಡಿದ್ರು ಮಾತಾಡಿದ್ರು ಗೊತ್ತಿಲ್ಲ. ಏನೋ ಜಗಳ ಮಾಡಿದ್ರು, ಮಾತಾಡ್ಕೊಂಡಿದ್ವಿ. ಫ್ರೆಂಡ್ ಎಲ್ಲ ಇಟ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ಅವ್ನು ಮಲಗಿರೋ ಟೈಮಲ್ಲಿ ಬಂದು ಮಧ್ಯರಾತ್ರಿ ಮಾಡಿದ್ದಾರೆ. ಎಲ್ಲ ಇದು ಮಚ್ಚಲ್ಲಿ ಹೊಡೆದಿದ್ದಾರೆ ಸರ್. ಇಬ್ಬರು ಮಚ್ಚಲ್ಲಿ ಹೊಡೆದಿದ್ದಾರೆ. ನಮ್ದು ಒಂದು ಹುಡುಗಂಗೆ ಯಾವುದೋ ಒಂದು ಹುಡುಗ ಅವಾಗಲೇ ಬಂದಿದ್ದ ಇಲ್ಲಿಗೆ ಇದ್ರ ಹತ್ರ. ಅವ್ನು ಹೊಟ್ಟೋಗ್ಬಿಟ್ಟ, ನನಗೆ ವಿಡಿಯೋ ತೋರಿಸ್ಲಿಲ್ಲ. ಅಮ್ಮ ಅವ್ರಿಗೆ ಧಮಕಿ ಹಾಕಿದ್ದಾರೆ ಅವರು, ಇದೇ ಥರ ನಿನಗೂ ಮಾಡೋದು ಅಂತ. ನನ್ನ ಮಗನಿಗೆ ವಿಡಿಯೋ ಮಾಡ್ಕೊಂಡು ಹೊಡೆದಿರೋದನ್ನ ಇದು ಮಾಡಿದ್ದಾರೆ. ಅವನಿಗೂ ಎದುರಿಸಿ ನನಗೆ ದುಡ್ಡು ಹಾಕು, ನಿನ್ನೂ ಇದೇ ಥರ ಮಾಡ್ತೀನಿ ಅಂದಿದ್ದಾರೆ ಸರ್ ಆ ಹುಡುಗನಿಗೆ. ನನ್ನ ಮಗ ಪ್ರಶಾಂತ್ ಅಂದ್ಬಿಟ್ಟು ಅವರು ಫ್ರೆಂಡ್ ಇಬ್ಬರು ಚಂದನ್ ಅಂದ್ಬಿಟ್ಟು ದರ್ಶನ್ ಅಂದ್ಬಿಟ್ಟು ಅವನು ಚೆನ್ನೈಲಿದ್ದಾನೆ. ಅವರು ತುಂಬ ಒಂದು 7-8 ವರ್ಷ ಆಯಿತು ಅವರು ಊರು ಬಿಟ್ಟು ಹೋಗಿರಲಿಲ್ಲ. ಅಲ್ಲಿ ಅವಾಗ ಬರೋನು ಇಲ್ಲಿ ಎಲ್ಲ ಜೊತೆಲಿ ಸೇರ್ಕೊಳ್ಳೋರು, ಚೆನ್ನಾಗೇ ಇದ್ದರು. ಮಧ್ಯರಾತ್ರಿ ಮೊನ್ನೆ ನೈಟು ಬಂದ್ಬಿಟ್ಟು ಅವ್ರ ಹೆಂಡತಿ ಇಲ್ಲ ಡೆಲಿವರಿಗೆ ಹೋಗಿದ್ದಾರೆ. ಮಧ್ಯರಾತ್ರಿ ಬಂದ್ಬಿಟ್ಟು ಅವನ ಹತ್ರ ಬಾಗಿಲು ತೆಗೆಸ್ಬಿಟ್ಟು ಅವನಿಗೆ ಜೀವ ಹೋಗೋ ಥರ ಎಲ್ಲ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಸರ್. ಒಂದು ಚಿಕ್ಕ ಮಗು ಇದೆ 10 ತಿಂಗಳದು. ತುಂಬ ನೋವು ಮಾಡಿ ಹೊಡೆದ್ಬಿಟ್ಟು ಅವನಿಗೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್. ಆದರೂ ಪೊಲೀಸರು ಹಿಡಿದ್ಬಿಟ್ಟು ನಿನ್ನೆ ಎಲ್ಲಾದರೂ ಸ್ಟೇಷನ್ಗೆ ಹಾಕ್ಕೊಂಡಿದ್ದಾರೆ. ಅವ್ರನ್ನ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಪೊಲೀಸರು ಸರ್. ಎಲ್ಲ ಹಿಂಗೆ ಮಾಡಿದ್ದಾರೆ ಸರ್. ಅವನಿಗೆ ಪ್ರಾಣಾಪಾಯ ಜಾಸ್ತಿ ಇದೆ, ಉಳಿಯೋ ಚಾನ್ಸಸ್ ಇಲ್ಲ ಅಂತಾರೆ ಡಾಕ್ಟ್ರುಗಳೆಲ್ಲ, ಏನು ಹೇಳ್ತಾ ಇಲ್ಲ. ತುಂಬ ಕ್ರಿಟಿಕಲ್ ಆಗಿದ್ದಾನೆ, ವೆಂಟಿಲೇಟಲ್ಲಿದ್ದಾರೆ ಸರ್. ಸ್ವಂತ ಅವ್ರ ಫ್ರೆಂಡೇನೆ, ಕ್ಲಾಸ್ಮೇಟ್ ಅವರು ಇಬ್ರು ಕ್ಲಾಸ್ಮೇಟು. ನಮ್ಮನೆಗೆಲ್ಲ ರೀಸನ್ ಏನಿಲ್ಲ ಸರ್, ಏನೋ ಜೊತೆಲೇ ಇರೋರು. ಅದೇನು ಯಾವಾಗ ಏನು ಜಗಳ ಮಾಡ್ಕೊಂಡಿದ್ರು ಮಾತಾಡಿದ್ರು ಗೊತ್ತಿಲ್ಲ. ಏನೋ ಜಗಳ ಮಾಡಿದ್ರು, ಮಾತಾಡ್ಕೊಂಡಿದ್ವಿ. ಫ್ರೆಂಡ್ ಎಲ್ಲ ಇಟ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ಅವ್ನು ಮಲಗಿರೋ ಟೈಮಲ್ಲಿ ಬಂದು ಮಧ್ಯರಾತ್ರಿ ಮಾಡಿದ್ದಾರೆ. ಎಲ್ಲ ಇದು ಮಚ್ಚಲ್ಲಿ ಹೊಡೆದಿದ್ದಾರೆ ಸರ್. ಇಬ್ಬರು ಮಚ್ಚಲ್ಲಿ ಹೊಡೆದಿದ್ದಾರೆ. ನಮ್ದು ಒಂದು ಹುಡುಗಂಗೆ ಯಾವುದೋ ಒಂದು ಹುಡುಗ ಅವಾಗಲೇ ಬಂದಿದ್ದ ಇಲ್ಲಿಗೆ ಇದ್ರ ಹತ್ರ. ಅವ್ನು ಹೊಟ್ಟೋಗ್ಬಿಟ್ಟ, ನನಗೆ ವಿಡಿಯೋ ತೋರಿಸ್ಲಿಲ್ಲ. ಅಮ್ಮ ಅವ್ರಿಗೆ ಧಮಕಿ ಹಾಕಿದ್ದಾರೆ ಅವರು, ಇದೇ ಥರ ನಿನಗೂ ಮಾಡೋದು ಅಂತ. ನನ್ನ ಮಗನಿಗೆ ವಿಡಿಯೋ ಮಾಡ್ಕೊಂಡು ಹೊಡೆದಿರೋದನ್ನ ಇದು ಮಾಡಿದ್ದಾರೆ. ಅವನಿಗೂ ಎದುರಿಸಿ ನನಗೆ ದುಡ್ಡು ಹಾಕು, ನಿನ್ನೂ ಇದೇ ಥರ ಮಾಡ್ತೀನಿ ಅಂದಿದ್ದಾರೆ ಸರ್ ಆ ಹುಡುಗನಿಗೆ.